ನೋಡಿ ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ, ನಾವು ಮೊದ್ಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ನೀವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು, ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರಿ, ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ. ನೋಡಿ ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ, ನಾವು ಮೊದ್ಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ನೀವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು, ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರಿ, ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ. ನೋಡಿ ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ, ನಾವು ಮೊದ್ಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ನೀವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು, ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರಿ, ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ. ನೋಡಿ ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ, ನಾವು ಮೊದ್ಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ನೀವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು, ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರಿ, ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ. ನೋಡಿ ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ, ನಾವು ಮೊದ್ಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ನೀವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು, ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರಿ, ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.